ಕಿಡ್ನಿಯನ್ನ ಡೊನೇಟ್ ಮಾಡಿರ್ತಾನೆ. ಯಾರಿಗೆ? ತನ್ನ ಗರ್ಲ್ ಫ್ರೆಂಡ್ ತಾಯಿಗೆ. ಯಾಕೆ ಮಾಡಿರ್ತಾನೆ? ಈ ವಿಚಾರ ಕೇಳಿದ್ರೆ ಖಂಡಿತ ಶಾಕ್ ಆಗೋದಂತೂ ಗ್ಯಾರಂಟಿ. ಏನಪ್ಪಾ ಈ ವಿಚಾರ ಅಂತಂದ್ರೆ, ಇದು ಆಕ್ಚುಲಿ 2022ರಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಆಗಿರುತ್ತೆ. ಅದು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಿರೋ ವಿಚಾರ ಆಗಿರುತ್ತೆ. ಇದು ನಡೆದಿದ್ದಾದ್ರೆ ಎಲ್ಲಿ ಅಂತಂದ್ರೆ, ಇದು ಅಮೆರಿಕಾದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ಒಂದ್ ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರ್ತಾನೆ. ಈ ಹುಡುಗ ಬಂದು ಟಿಕ್ ಟಾಕ್ ಅಲ್ಲಿ ಒಬ್ಬ ಟೀಚರ್ ಆಗಿರ್ತಾನೆ. ಆ ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಿರ್ತಾನೆ. ತನ್ನ ಗರ್ಲ್ ಫ್ರೆಂಡ್ ತಾಯಿಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಆಗ ಈ ಹುಡುಗ ಅವನು ತನ್ನ ಕಿಡ್ನಿಯನ್ನ ಅವರ ತಾಯಿಗೆ ಡೊನೇಟ್ ಮಾಡಿರ್ತಾನೆ. ಯಾಕೆ ಅಂತಂದ್ರೆ, ಅವಳನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದ ಅಲ್ವಾ, ಆ ಟ್ರಸ್ಟ್ ಅವನಿಗೆ ಬ್ರೇಕ್ ಆಗಲ್ಲ ಅನ್ನೋದು ಅಪಾರವಾದ ನಂಬಿಕೆ ಕೂಡ ಇತ್ತು ಅವನಿಗೆ. ಆದ್ರೆ ಏನ್ ಮಾಡಕ್ ಆಗಲ್ಲ, ನಸೀಬೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಗರ್ಲ್ ಫ್ರೆಂಡ್ ತಾಯಿಗೆ ಕಿಡ್ನಿ ಡೊನೇಟ್ ಮಾಡಿದ ಒಂದು ತಿಂಗಳಲ್ಲೇನೆ ಆ ಹುಡುಗಿ ಇನ್ನೊಂದು ಹುಡುಗನ ಮದುವೆ ಆಗಿರ್ತಾಳೆ. ಈ ಹುಡುಗಿ ಮಾಡಿದ್ ಸರಿನಾ? ಎಷ್ಟು ಬೇಜಾರಾಗಲ್ಲ ಅಲ್ವಾ? ಯಾಕೆ ಮಾಡಿದ್ಲು ಅಂದ್ರೆ, ಹೇಗಿದ್ರು ಇವಾಗ ಕಿಡ್ನಿ ಒಂದ್ ಇಲ್ವಲ್ಲ, ಇವನ ಹತ್ರ ಇನ್ನೇನು ಇಲ್ವಲ್ಲ, ಅಷ್ಟೇ ಬಿಡಿ, ಇವನ್ ಬಿಟ್ಟು ಇನ್ನೊಬ್ಬನ ನೋಡೋಣ ಅನ್ನೋದು ಅವಳ ಇಂಟೆನ್ಷನ್ ಇತ್ತು, ಏನೋ ಗೊತ್ತಿಲ್ಲ. ಅವಳು ಇವಾಗ ಯಾವ್ದೋ ಇನ್ನೊಂದು ಹುಡುಗನ ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ಸುತ್ತೆ ಹೇಳಿ? ಆ ಹುಡುಗ ಕೂಡ ಈ ವಿಚಾರದ ಬಗ್ಗೆ ಟಿಕ್ ಟಾಕ್ ಅಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡುತ್ತಾನೆ. ಹಲವಾರು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ ಆ ಹುಡುಗಿ ಮೇಲೆ. ನಿನ್ನಂತ ಒಬ್ಬ ಒಳ್ಳೆ ಜೆಂಟಲ್ ಮ್ಯಾನ್ ಲೈಫ್ ಅಲ್ಲಿ ಯಾರಿಗೂ ಸಿಗಲ್ಲ, ಅವಳು ಕಳ್ಕೊಂಡ್ಬಿಟ್ಲು. ತನ್ನ ಗರ್ಲ್ ಫ್ರೆಂಡ್ ತಾಯಿನ ಸೇಫ್ ಮಾಡ್ದ ಇವನು. ಹಲವಾರು ಜನ ನಾನಾ ರೀತಿಯಿಂದ ಕಾಮೆಂಟ್ ಅಲ್ಲಿ ವ್ಯಕ್ತಪಡಿಸಿದ್ರು. ಕೊನೆಗೆ ಇವನೇ ಹೇಳಿರ್ತಾನೆ, ಬಿಟ್ಟಾಕಿ ಆಗಿದ್ದಾಯ್ತು, ನನ್ನ ನೆಕ್ಸ್ಟ್ ಚೆನ್ನಾಗಿದ್ದಾಳ, ಇವಾಗ ನೆಮ್ಮದಿ ಆಗಿರ್ಲಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಇಲ್ಲ ನನ್ನ ಜೀವನ ನಾನು ಮುಂದಕ್ಕೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಪಾಪ ಇವನೆಂತ ತ್ಯಾಗಿ ಇರ್ಬೇಡ. ಇವನ್ ರಿಟರ್ನ್ ಕೇಸು ಹಾಕಿಲ್ಲ, ಏನು ಮಾಡಿಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಇವನ್ ಪಾಡಿಗೆ ಇವನಿದ್ದಾನೆ, ಅವಳ ಪಾಡಿಗೆ ಅವಳಿದ್ದಾಳೆ. ಇದು ಜಸ್ಟ್ ಒಂದೊಂದು ಎಕ್ಸಾಂಪಲ್ ಆಗುತ್ತೆ. ಯಾರ್ಯಾರು ಯಾವ ತರ ಬಂದು ಹೆಂಗೆ ಕ್ಯಾಶ್ ಮಾಡ್ಕೊಂತಾರೆ ನಮ್ ಜೀವನದಲ್ಲಿ ಅನ್ನೋದು ನಾವು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯನೇ ಇರುವುದಿಲ್ಲ. ಇದು ಪ್ರತಿಯೊಬ್ರು ತಿಳ್ಕೊಬೇಕಾಗಿರ್ತಕ್ಕಂತ ಒಂದು ವಿಚಾರ ಆಗಿರುತ್ತೆ. ನಮ್ಮನ್ನ ಕ್ಯಾಶ್ ಮಾಡ್ಕೊಳ್ಳುವವರೇ ಜಾಸ್ತಿ ಜನ ಇದ್ದಾರೆ. ನಮ್ಮನ್ನ ಯೂಸ್ ಮಾಡ್ಕೊಂಡು, ನಮ್ಮಿಂದ ಯುಟಿಲೈಸ್ ಮಾಡ್ಕೊಂಡು, ಅವ್ರ ಲೈಫ್ ನ ಸೂಪರ್ ಆಗಿ ಲೀಡ್ ಮಾಡ್ಕೊಂಡು ನೆಮ್ಮದಿ ಆಗಿರ್ತಾರೆ. ಆದ್ರೆ ಬಲಿ ಪಶು ಆಗಿದ್ ಯಾರಿಲ್ಲಿ? ಬಾಯ್ ಫ್ರೆಂಡೇ ಅಲ್ವಾ? ಬಾಯ್ ಫ್ರೆಂಡ್ಗೆ ಈ ತರ ಅನ್ಯಾಯ ಆಗ್ಲೇಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ. ಏನ್ ಮಾಡೋಣ? ವಿಚಾರ ಯಾರಿಗೂ ಹರ್ಟ್ ಮಾಡ್ಬೇಕಂತ ನನ್ನ ಉದ್ದೇಶ ಅಲ್ಲ, ಜಸ್ಟ್ ಒಂದು ಜನರಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ತಿಳಿಸೋ ಒಂದು ಪ್ರಯತ್ನ ಮಾಡಿರ್ತೀನಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.